ಇದು 2ನೇ ಸೀರೀಸ್ ನಂದು ಲಡಾಖ್ ಟ್ರಿಪ್ ಇಂದು. ಇವತ್ತು ಟೈರ್ ಸ್ಪಾನ್ಸ್ ಮಾಡ್ತಾ ಇರೋದು ವ್ಲಾಗರ್ ಯೋಗಿ ಅವರು. ದುಡ್ಡಿಗೆ ಯೋಚಿಸಬಾರ್ದು, ಹೋಗ್ತಾ ಇರೋದು ನಮ್ಮ ಹುಡುಗ, ಅದಕ್ಕೆ ಹಂಗಾದ್ರೆ ಚೇಂಜ್ ಪಾಕೆಟ್ ಹಾಕೋದಿರ್ತಾನೆ ಅಷ್ಟೇ. ಬಸ್ ಇಲ್ಲ ಐತೆ ನೋಡ್ರಿ ರೈಸ್ ಟೈರು, ಅದೇ ರೈಸ್ ಸೇಮ್ ಇದೆ ಟೈರು 130 ಸೆಕ್ಷನ್. ಫಸ್ಟ್ ಟೈಮ್ ವೀಲ್ ಬಿಸ್ತಾ ಇರೋದು, ಫಸ್ಟ್ ಟೈಮ್ ಹೀಗೆ ವೀಲ್ ಬಿಸ್ತಾ ಇರೋದು. ಆಯ್ತು ಮುಂದೆನೂ ರೆಡಿ. ನನಗೆ ಮುಂದ್ಗಡೆ ಟೈರ ಮುಕ್ಕಳೆಲ್ಲ ದೊಡ್ಡ ಕಾಣಿಸ್ತೈತೆ, ಹಿಂದ್ಗಡೆ ಟೈರ ಸಣ್ಣ ಕಾಣಿಸ್ತೈತೆ, ಬಟ್ ಸೇಮ್ ಅದು. ಈಗ ಬಾಕಿ ಉಳಿದಿರೋದಂದರೆ ಚೈನು ಮತ್ತು ಇದು ಸ್ಟಿಕ್ಕರಿಂಗು. ಈಗ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ ಇದ್ದೀನಿ. ಸಾಗರ ಟು ಲಡಾಖು ಇದೊಂದು ಪಾರ್ಟು, ಇದೊಂದು ಪಾರ್ಟು. ನಮ್ಮ ಸಾಗರ ಮಾರಿಕಂಬ ದೇವಸ್ಥಾನನೂ ಹಾಕ್ತೀನಿ. ಕಾಣಿಸ ಇಲ್ಲಿ ಫುಲ್ ಬ್ಲ್ಯಾಕ್ ಆಗಿತ್ತಲ್ಲ, ಅದಕ್ಕೆಲ್ಲ ಗುಡ್ಡ ಹಾಕಿ ಕೆರೆ ಗಿರೆನೆಲ್ಲ ಹಾಕ್ತೀವಿ ನೋಡ್ರಿ. ಸಕ್ಕದಾಗ ಕಾಣಿಸ್ತೈತಿ ಮಾತ್ರ ದೂರದಿಂದ. ಅದೇ ಅಣ್ಣನೇ ಮಾಡಿಕೊಟ್ಟಿದ್ದು, ಅದೇ 10:15 ನಾ ಈಗ ಫಿನಿಶ್ ಮಾಡ್ತೀವಿ. ಥ್ಯಾಂಕ್ಸ್ ಅಣ್ಣ, ಯಾರು ಮಾಡ್ಕೊಡೋದಿಲ್ಲ, ಮಾಡಿಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಗೈಸ್. ಇದು 2ನೇ ಸೀರೀಸ್ ನಂದು ಲಡಾಖ್ ಟ್ರಿಪ್ ಇಂದು. ಅವತ್ತು ಲೈಟ್ ಒಂದು ಹಾಕ್ತೇವೆ, ಲೈಟಿಂದ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಕ್ರ್ಯಾಶ್ ಗಾರ್ಡು ಮತ್ತು ಇದನ್ನೆಲ್ಲ ಅವತ್ತೇ ಹಾಕ್ತೇವೆ, ಬಟ್ ಅವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಬೆಂಗಳೂರಾಗಿದ್ದಾಗ. ಇವತ್ತು ಏನಂದರೆ ಟ್ಯಾಂಕಿಗೆ ಸ್ಟಿಕ್ಕರ್ ಮಾಡಿಸ್ಬೇಕು ಪೂರ್ತಿ ನಮ್ಮ ಸಾಗರದಿಂದ ಈ ಕಡೆ, ನಮ್ಮ ಸಾಗರದಿಂದ ಈ ಕಡೆ ಲೇ ತನಕನೂ. ಅದೊಂದು ಪ್ರಿಂಟ್ ಐತೆ, ಆ ಪ್ರಿಂಟ್ ತೋರಿಸ್ತೀನಿ. ಇವಾಗ ಟೈರ್ ಹೋಯ್ತಲ್ಲ, ಟೈರ್ನ ರಿಪ್ಲೇಸ್ ಮಾಡಿಸ್ಕೆ ಬರೋಣ. ಇದೊಂದು 5,000 ಓಡ್ಬೋದು ಅಷ್ಟೇ. ಮತ್ತು ಅಲ್ಲೋದ್ಮೇಲೆ ರಿಸ್ಕ್ ಎಲ್ಲ ಎಂಥದ್ದು ಬೇಡ ಅಂತ ಗಾಡಿ ಪೂರ್ತಿ ಸರ್ವಿಸ್ ಎಲ್ಲದೂ ಮುಂಗೋಯ್ತು. ಈಗ ಟೈರು ಮತ್ತು ಚೈನ್ಸ್ ಪಾಕೆಟು, ಟೈರು ಮತ್ತು ಚೈನ್ಸ್ ಪಾಕೆಟ್ ಹಾಕ್ಸ್ಬೇಕು. ಆಮೇಲೆ ಟ್ಯಾಂಕಿಗೆ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು. ಇಲ್ಲೊಂದು ಕಡೆ ಸ್ಟಿಕ್ಕರಿಂಗ್ ಮಾಡಿಸ್ತೀನಿ, ಪೂರ್ತಿ ಸ್ಟಿಕ್ಕರಿಂಗ್ ಮಾಡಿಸ್ತೀನಿ. ಆಮೇಲೆ ಇಲ್ಲೆಲ್ಲ ಏನೇನು ಲಡಾಖಿನ ಪೂರ್ತಿ ಸ್ಟಿಕ್ಕರಿಂಗ್ ಮಾಡ್ತಾನೆ ಅಂತ ಇದ್ದೀನಿ. ನೋಡೋಣ. ಇವತ್ತು ಟೈರ್ ಸ್ಪಾನ್ಸ್ ಮಾಡ್ತಾ ಇರೋದು ವ್ಲಾಗರ್ ಯೋಗಿ ಅವರು. ಅಣ್ಣ ಸಪ್ಪರ, ಅಣ್ಣ ಸಪ್ಪರ, ಅಣ್ಣ ಸಪ್ಪರ, ಅಣ್ಣ ಸಪ್ಪರ. ಏನೋ ದೊಡ್ಡ ಮನ್ಸು ಮಾಡಿ ನಮ್ಮಂಥ ಬಡವರಿಗೆ ಟೈರ್ನೆಲ್ಲ ಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಹಂಗೆ ಚೈನ್ಸ್ ಪಾಕೆಟು ಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರೋದು. ಏನ್ಸಿನ ಕಸ್ವಾಗಿ ಟೈರ್ ಹಾಕ್ಸಿ ಬಂದ. ಇವಾಗ ಫಸ್ಟು ಟೈರ್ ನೋಡೋಣ. ರೈಸ್ ಆದರೆ ರೈಸ್ ಟೈರ್ ಹಾಕ್ಸ್ಬೇಕು. ಇಲ್ಲ ಇದೇ ನನಗೆ, ನನ್ನ ಪ್ರಕಾರ ಇದೇ ಬೆಸ್ಟು. ನನಗೆ ಕಾರ್ನರಿಂಗ್ ಮಾಡ್ಬೇಕಾದ್ರೂ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಆಫ್ ರೋಡು ಅಷ್ಟೇ. ಆಫ್ ರೋಡ್ ಓಕೆ, ಬಟ್ ರೋಡು ಓಕೆ ಚೆನ್ನಾಗಿತ್ತು. ಶೋರೂಮ್ ಆದರೆ ಜಾಸ್ತಿ ಹೊರಗೆ ರೈಸ್ ಎಷ್ಟು ಟೈರ್ ಅಂಡಿ ಬಂದು ನೀವು ಖುಷಿ ಮಗು ಖುಷಿ ಬಂತು. ಟೈರ್ ಮೋಟಿವೇಶನ್ ಕೊಡ್ತಾರೆ ಜನರಿಗೆ. ಇದು ಫ್ರಂಟ್ ಇಂದು, ಹಾಂ ಬ್ಯಾಕ್ ಇಲ್ಲ, ಫ್ರಂಟ್ ಅಷ್ಟೇನಾ? MRF ಇದು C8 ಹಾಂ. ಬೇಗನೆ ತರಿಸ್ಕೊಡ್ಬೇಕು. ಎಷ್ಟು ದಿನ ಆಗುತ್ತೆ? ಎಷ್ಟು ದಿನ ಬೇಗನೆ ಗೊತ್ತೈತಿ. ಅಪೋಲೋನೇ ಬೇಕು ಎರಡೂ. ಅಪೋಲೋನೇ ಬೇಕು. ಅದೇ ತಾನೇ ಫ್ರಂಟ್ ಟೈರ್ ಯಾವ್ದು? ಗೈಸ್ ಇಲ್ಲಿ ಅಪೋಲೋ ಟೈರ್ಸ್ ಹಾಕ್ಸೋಣ ಅಂತ ಬಂದ್ವಿ. ಇಲ್ಲಿ ಇದಕ್ಕೆ ರೈಸ್ ಹಾಕ್ಸೋಣ ಅಂತ ಗೈಸ್ ನೋಡ್ತಾ ಇದ್ದೀವಿ ಯಾವ ಟೈರ್ ಹಾಕ್ಸೋದು ಏನು ಕತೆ. ಅಪೋಲೋ ಹಾಕ್ಸಿದ್ರೆ ಬೆಸ್ಟ್ ಇತ್ತು ಅಂತ ಅನಿಸ್ತಾ ಇತ್ತು. ನೋಡೋಣ, ನಮ್ಮ ಹುಡ್ರೆಲ್ಲ ರೈಸ್ ಹಾಕ್ಸೋದಂತೆ. ರೈಸ್ ಹಾಕ್ಸೋಣ ಏನಂತ ಯೋಚನೆ, ಯಾವ್ದಾರು ಹಾಕ್ಸೋ ಕಡಿಮೆ ರೇಟ್ ಇಲ್ಲ. ಈ ಪಡವನ ಮೇಲೆ ಕರುಣೆ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಮೋಟಿವೇಶನ್ ಸ್ಪೀಚ್ ಹೇಳ್ಬೇಕಾ? ಹೇಳಪ್ಪ. ಶ್ರವಣ ಬರೋ ಥರ ಹೇಳಪ್ಪ. ಗೈಸ್ ಏನಂದ್ರೆ, ಹಾಂ ದುಡ್ಡಿಗೆ ಯೋಚಿಸಬಾರ್ದು, ಹೋಗ್ತಾ ಇರೋದು ನಮ್ಮ ಹುಡುಗ, ಅದಕ್ಕೆ ಸರಿ. ಹಂಗಾದ್ರೆ ಚೇಂಜ್ ಪಾಕೆಟ್ ಹಾಕೋದಿರ್ತಾನೆ ಅಷ್ಟೇ. ಅಷ್ಟೆಲ್ಲ ನಂಗೆ ದುಡ್ಡು ಬರೋದ್ರೆ ನಾ ಪಕ್ಕ ಹೋಗ್ಕೊಂತಿದ್ದೆ. ಆದರೂ ಸ್ಟೂಡೆಂಟಾಗಿ ಇಷ್ಟು ಕೊಟ್ಕೊಂಡಿದ್ದೀನಿ, ಖುಷಿ ಪಡ ಮಗನೇ. ಸ್ಟೂಡೆಂಟ್ ಅಲ್ಲ, ಆಲ್ರೆಡಿ ಪ್ರಮೋಷನ್ ಹೊಡಿತಾ ಇರ್ತಾನಲ್ಲ. ನಾ ಹೊಡಿಬೋ ಟೈರು ಇಲ್ಲಿ ಹಾಂ 190 ಹಾಂ ಬ್ಯಾಕ್ ನೋಡಿ, ಬ್ಯಾಗ್ ಹಾಂ 130 ಇಲ್ಲ 130 80 70 ಹಾಂ ಬರ್ರಿ. ಸಾಕೋಯ್ತಂತೆ. ನಮಗೆ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ರೇಟ್ ಅದೇ. ಬನ್ನಿ ಸರ್. ಗೈಸ್ ನಂದು ಫಸ್ಟ್ ಹಾಕ್ಸಿದ್ದು ಅಪೋಲೋ ಟೈರ್ಸ್ ಅಲ್ಲ, ಅದಕ್ಕೆ 7,000 ಎಷ್ಟು 200-300 ಹಾಕಿತ್ತಂತೆ 2ರಿಂದ ಸೇರಿ. ಇವಾಗ ನಾನು ರೈಸ್ ಟೈರ್ ಹಾಕ್ಸೋಣ ಅಂತ. ಇದು ಹಳೆ ಟೈರ್, ಇದು ಅಪೋಲೋದು. ರೈಸ್ ಹಾಕ್ಸೋಣ ಹೆಂಗಾಗಿದೆ ಅಂತ ನೋಡೋಣ. ರೈಸ್ ಟೈರ ಹೆಂಗಿದ್ರು ಕೊಡ್ಸೋಣ, ಹೆಂಗಿದ್ರು ಅಲ್ಲ. ಇಲ್ಲ ತಲೆನೇ ಕೆಲ್ಸ ಇಲ್ಲ. 7,000 ಬಿಟ್ಟು 70,000 ಆಗಲಿ ನಮ್ಮ ಹುಲಿ ಐತಿ ಕೊಡ್ಸೋದಕ್ಕೆ. ನಿಮ್ಮ ಕಾಲಿಗೆ ಒಂದ್ಸತಿ ಉದ್ದಕ್ಕೆ ಬೀಳೋಣ ಅಂತಿದ್ದೀನಿ. ರೈಸ್ ಟೈರ್ ಹಾಕ್ಸೋಣ ಅಂತ ಫಿಕ್ಸ್ ಆಗಿವ. ರೈಸ್ ಟೈರ್ ಹಾಕ್ಸೋಣ. ಯಾವಾಗಲೂ ಒಂದೇ ಹೊಡೆದು ನೋಡೋಣ. ರೈಸಾಗು ಯಾವ ಥರ ಆಫ್ ರೋಡು ಮತ್ತು ಗ್ರಿಪ್ ಯಾವ ಥರ ಇರ್ತೈತಿ ನೋಡೋಣ. ಈಗ ಅಪೋಲೋನ ಹ್ಯಾಕ್ಸ್ ಏನೋ ಒಪ್ಪಣ್ಣ ಮತ್ತೆ ಇನ್ನೊಬ್ಬರನ್ನ ಕರ್ಕೋಬೇಕು. ಇಲ್ಲಿಗೆ ಅವ್ರು ಇಲ್ಲೇ ಇದ್ದಾರೆ. ಹಾಂ
ಟೈರ್ ಹುಡುಕಿ ಸುಸ್ತಾಗಿ ಚಂಪಕಲ್ಲಿ ತಿನ್ನೋಂತ ಬನ್ನಿ ನಮ್ಮ ಬ್ಲಾಗರ್ ಹೋಗಿ ಅವರೇ ನಮಗೆ ಈಗ ಸ್ಪಾನ್ಸರ್ ಎಲ್ಲ ಸ್ಪಾನ್ಸರ್ ಅದೇ ಈಗ ಊಟನೂ ಅಷ್ಟೇ ಅದೇ ಈಗ ಊಟನೂ ಅಷ್ಟೇ ಎಲ್ಲ ಅವ್ರದ್ದೇ ಸ್ಪಾನ್ಸರ್ ಇದು ಈಗ ಮಂದಿ ಸ್ಪಾನ್ಸ್ ಮಾಡ್ತಾರಂತೆ ಮಧ್ಯಾಹ್ನ ಊಟಕ್ಕೆ ಎಲ್ಲದೂ ಸ್ಪಾನ್ಸ್ ಮಾಡ್ತಾರೆ ಅದಾದ್ಮೇಲೆ ಲಾಸ್ಟಿಗೆ ತಣ್ಣಗಾಗ್ಲಿ ಅಂತ ಐಸ್ ಕೇಕ್ನು ಸ್ಪಾನ್ಸ್ ಮಾಡ್ತಾರೆ ತಲೆನೇ ಕೆಡ್ಸ್ಕೊಂಡಿಲ್ಲ ಅಣ್ಣ 2 ಚಂಪಕಲೆ ಕೊಡ್ರಿ ತಿನ್ನಾನೀಗ ಕಸುವಾಗಿ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. ನಮ್ಮ ಫ್ಲವರ್ ಹೋಗಿ ಟೈರ್ ಹಾಕ್ಸೋದಕ್ಕೆ ಭಾರಿ ಸ್ಟ್ರಗಲ್ ಪಾಪ ಭಾರಿ ಸ್ಟ್ರಗಲ್ ಆಗ್ತಾನೆ ನೋಡೋಕ್ಕಾಗ್ತದ ಹೇಳ್ಬಿಡ್ಲಾ ಬೇಡ ಹಾಕ್ಸೋಳ ನಾನೇ ಹಾಕ್ಸಿದ್ನಿ ಅಂತ ಹೇಳಕ್ಕೂ ನಾನು ಬಡವಾಗ್ಬಿಟ್ಟಿನಿ ಟೈರಿಗಾಗಿ ಭಾರಿ ಸ್ಟ್ರಗಲ್ ಆಗ್ತಾ ಇದೀವಪ್ಪ ಭಾರಿ ಅಂದರೆ ಭಾರಿ ಸ್ಟ್ರಗಲ್ ಆಗ್ತಾ ಇದೀವಿ ಪಕೆಟ್ ಹಾಕೋಲ್ಲ ಚೇಂಜ್ ಪಕೆಟ್ ಹಾಕೋಲ್ಲ ಇದನ್ನ ಹಾಕೋಲ್ಲ ಅದಕ್ಕೂ ಬೇಕಂದ್ರೆ ಹೇಳಿ ಮತ್ತೊಬ್ಬರ ಹತ್ರ ಯಾರ ಹತ್ರ ಹಾಂ ಸರಿ ಆಯ್ತು ಈಗ ನಾನು ಯೋಗಿಗೆ ಅದನ್ನೂ ಹಾಕ್ಸೋಡ್ದೆ ಚೇಂಜ್ ಪಕೆಟ್ ಮತ್ತು ಎರಡನ್ನೂ ಸೇರ್ಸಿ ನೋಡೋಣ ಏನೇನು ಹಾಕಿತ್ತು ಅಂತ ಫಸ್ಟ್ ಇಲ್ಲ ನೋಡ್ರಿ ರೈಸ್ ಟೈರು ಅದೇ ರೈಸ್ ಸೇಮ್ ಇದೇ ಟೈರು 130 ಸೆಕ್ಷನ್ನು ನೋಡೋಣ ಇದ್ರಾಗ ಹೆಂಗೆ ಕಾನ್ಫಿಡೆನ್ಸು ಗೈಸ್ ಇದು ಫ್ರಂಟ್ ಟೈರು ಮುಂದ್ಗಡೆ 119 ಹೆಂಗೈತಲ್ಲ ಗೈಸ್ ಟೈರು ಇದು ಒಂದು ಥರ ಆಯ್ತಪ್ಪ ಇದು ನೋಡೋಣ ರೈಸ್ ಹೆಂಗೆ ಹಾಕೈತೆ ಅಂತ ಗ್ರಿಪ್ ಹೆಂಗೈತಿ ರೈಸಿಂದ ನೋಡೋಣ ರೈಸ್ ಯಾವ ಥರ ಗ್ರಿಪ್ ಕೊಡ್ತೈತಿ ಅಂತ ಬಿಟ್ಟು ಕಸೋಗಿರ್ತೈತಾ ಇಲ್ಲ ಹೆಂಗೆ ಅದು ಅಪೋಲೋನ ಹಿಂಗಾಯ್ತು ಅಪೋಲೋ ಅಂತ ಇದ್ದು ಬಟ್ ನಮ್ಮವ್ರು ಇದನ್ನೇ ಹಾಕ್ಸಿದ್ದು ರೈಸೇ ಹಾಕ್ಸಿದ್ದು ಈಗ ರೈಸೇ ಹಾಕ್ಸೋಣ ಹೋಗ ಅಲ್ಲ ಅದೇ ಬೇರೆ ಕಂಪ್ನಿ ಅದೇ ಬೇರೆ ಇದೆ ಬೇರೆ ಎಸ್ ನೋಡ್ರಿ ಇವರು ಅಕೌಂಟೆಂಟ್ನೇ ಇಟ್ಕೊಂತಾರೆ ಅವ್ರಿಗೆ ಫೋಟೋ ಹೊಡೆದು ಕಳಿಸ್ತಾರೆ ಅವರು ಇವ್ರಿಗೆ ಅಮೌಂಟ್ ಹಾಕ್ತಾರೆ ಏನಕ್ಕಂದ್ರೆ ಎಲ್ಲರೂ ಆಚೆ ಹೋದಾಗ ಜಾಗರು ಏನಾರು ಚಾಕು ಚೂರು ಏನಾರು ಇಟ್ಟು ದುಡ್ಡು ಕೇಳ್ಬಿಟ್ರೆ ಸೇಫ್ಟಿ ಲೋನ್ ತೆಗಿತಾರೆ ಸೇಫ್ಟಿ ನೋಡ್ರಿ ಲೋನ್ ಮಾಡಿ ಟೈರ್ ಕೊಡಿಸ್ತಾ ಇದ್ದಾನೆ ಫ್ರೆಂಡ್ಶಿಪ್ ಸಾಲ ಮಾಡಿ ನಂಗೆ ಟೈರ್ ಕೊಡಿಸ್ತಾ ಇದ್ದಾನೆ ನೋಡ್ರಿ ನಂಗೆ ಅಳ ಥರ ಫೀಲ್ ಆಗ್ತದೆ ನನಗೆ ಅಂದರೆ ಇವ್ರ ಅಂಗಡಿದು ಟೈರ್ ಶೋರೂಮ್ದು ಸರಿ ಪೇ ಮಾಡಿ ಸಾಲ ಮಾಡಿ ಟೈರ್ ಕೊಡಿಸ್ತಾ ಇದ್ದಾನೆ ಹೀಗೆ ಸಾಲ ಏನಿಲ್ಲ ಹಾಂ ಏನೋ ನಂಗೆ ಸಾಲ ಥರ ಅಲ್ಲ ಅದು ಹಾಂ ಇವನಿಗೆ ಸಾಲ ಅಲ್ಲ 5,000 ಅಲ್ಲ ಇವರಿಗೆಲ್ಲ ಲೆಕ್ಕನೇ ಇಲ್ಲ ಇವರಿಗೆ 5,000 ಅಲ್ಲ ಹಂಗಾದ್ರೆ ನಂಗೆ ಲಕ್ಷ ಬಂದಿದೆ ಹಂಗಾದ್ರೆ ತಿಂಗಳಿಗೆ ಹಂಗಾದ್ರೆ ನನ್ನ ಹತ್ರ BMW ಐತಿ ಬೇಸಿ ಟೈರು ನಮ್ಮ ಅಪ್ಪಾಜಿ ಬೈಕಿನ ಹಿಂದ್ಗಡೆ ಟೈರ್ ಇದೆ ನೋಡ್ರೆ ನನ್ನ ಬೈಕಿನ ಮುಂದ್ಗಡೆ ಟೈರ್ ಇದು ಅಲ್ಲ ಇಷ್ಟ ಆಯ್ತಲ್ಲ ಹಾಂ NS NS 125 ಇದೇ ಟೈರ್ ಬರೋದು 125ಗೆ ನಾನು ರೇರ್ ಇನ್ನೂ ಆಗಲಾಗೋದೈತಿ ಅಯ್ಸ್ ಇದು ನನ್ನ ಪ್ರಕಾರ ಕಾರ್ನರಿಂಗು ಸೇಮೇ ಇರುತ್ತೆ ಕಾರ್ನರಿಂಗ್ ಅಲ್ಲ ಇಲ್ಲಿ ತನಕ ಸೇಜೇ ಬರುತ್ತೆ ಬಸ್ ನಾನು ಆ ಇದ್ರಕ್ಕೆ ಅಪೋಲೋ ಟೈರ್ಸಾಗೆ ಹೊನ್ನವರ ರೋಡಾಗಲ್ಲ ಪೂರ್ತಿ ಇದು ಅಷ್ಟು ಟಚ್ ಮಾಡಿರ್ತಿದೆ ನಾನು ನನ್ನ ಸ್ಟೋರಿ ಫಾಲೋ ಮಾಡ್ದಿರೋಲ್ಲ ಗೊತ್ತು ಎಷ್ಟೋ ಜನರಿಗೆ ಅದನ್ನ ಹೆಂಗ್ ಕಂಡಿಡಿಯೋದಂತಾನೆ ಗೊತ್ತಿಲ್ಲ ಎಷ್ಟು ಬೆಂಡ್ ಮಾಡಿರ್ತೀವಿ ನಾವು ಬಾಯಿ ಮುಚ್ಕೊಂಡಿದೀವಿ ನಮ್ಮನ್ನ ಕೇಳಿಬೇಡಿ ನಾವು ಟೈರಾಗಿ ಕಂಡಿಡ್ತೇವೆ ಇಲ್ಲಿ ಪೂರ್ತಿ ಗಲೀಜಾಗಿರ್ತೈತೆ ಮನೆ ಹೋದಾಗ ಇಲ್ಲಿ ಗಲೀಜಾಗಿರ್ತೈತಿ ಹೊನ್ನವರ ರೋಡಾಗ ಫುಲ್ ಮಲಗಿಸಿ ಎತ್ತಾಗ ಇಲ್ಲಿ ಪೂರ್ತಿ ಹೋಗಿರ್ತೈತಿ ಪೂರ್ತಿ ತಿಕ್ಕಿದಂಗೆ ಆಗಿರ್ತೈತಿ ನಾನು ಒಂದು 2-3 ಸಲ ಮಾಡಿದ್ದೆ ಅದೇ ಥರ ಸೇಮ್ ಗೋವಾ ಹೋದಾಗಂತೂ ಪಿಂಟುಗೆ ಪಾಯ ಬಿಡಿಸ್ಬಿಟ್ಟಿದ್ನಲ್ಲ ಈ ಪಿಂಟುಗೆ ಇದು ಪೂರ್ತಿ ಕಪ್ಪಾಗೆ ಇತ್ತು ನೋಡೋಣ ರೈಸು ಅದು ಏನು ಗ್ರಿಪ್ ಕೊಡ್ತೈತೆ ಅಂತ ಇದು ರೇರು 130 80 70 ಓಕೆ ಹಾಂ ಕೊಟ್ಬಿಟ್ರಿ ಗಸ್ ಟೈರ್ ಅಂತೂ ಹೊಸ ಟೈರ್ ಗಾಡಿಗೆ ನಂಗೆ ಆ ಟೈರೇ ಯಾಕೋ ನೋಡೋಣ ಯಾವ ಥರ ಗ್ರಿಪ್ ಕೊಡ್ತೈತಿ ಕಾರ್ನರಿಂಗ್ಗೆ ನಮಗೆ ಬೇಕಾಗಿರುತ್ತೆ ಕಾರ್ನರಿಂಗ್ ಸರಿ ಥ್ಯಾಂಕ್ಸ್ ಅಣ್ಣ ಗೈಸ್ ಟೈರ್ ಸಿಗ್ತೀವ ಭಾರಿ ಒಜೈತಲೇ ಹೀಗೆ ಗೈಸ್ ಹಿಂದ್ಗಡೆ ಹಾಕಿಂದ ಈಗ ಜಿಂಕು ಪಂಕು ಮಡ್ಕಿ ಹೋಗೋಣ ಟೈರ್ ಹಾಕ್ಸಿದ್ದು ಏನು ಕೆಲಸ ಇದೆಲ್ಲ ಮುಗಿಸೋಣ ಕೊಟ್ಟು ಮಾತು ಉಳಿಸ್ಯಾರ ಏನೋ ಕೊಟ್ಟು ಮಾತು ಗೈಸ್ ಯೋಗಿ ಕೊಟ್ಟು ಮಾತು ಉಳಿಸ್ಯಾನಪ್ಪ ಈಗ ಅದೇ ಲಡಾಖ್ ಹೋದಾಗ ದುಡ್ಡು ಏನಾದ್ರು ಬೇಕಂದ್ರೆ ಹಲೋ ಯೋಗಿ ಮಾತೆತ್ತೀವಿ ಅಂದ್ರೆ ಹಲೋ ಯೋಗಿ ಇದು ಹಾಂ ಇದೇ ಗಾಡಿಗೆ ಕಾರ್ಡ್ ಐತಲ್ಲ ಓಕೆ ಸರಿ ಅಂಕಲ್
ಹಾಂ KTM ಅಡ್ವೆಂಚರ್. ಸರಿ ಅಂಕಲ್, ಥ್ಯಾಂಕ್ಸ್ ಗೈಸ್. ಟೈರ್ ಹಾಕ್ತೀವ. ನಮ್ಮ ಯೋಗಿ ಭಾರಿ ಖುಷಿ ಆಗ್ತೈತಪ್ಪ ನನಗೆ, ಯೋಗಿ ಟೈರ್ ಕೊಡ್ಸ್ಬಿಡೋಣಲ್ಲ ಅಂತ ಭಾರಿ. ಎಲ್ಲ ನಿನ್ನ ಕಷ್ಟಕ್ಕೆ ಬಂದು ಬರ್ಬಿದಾಗ ಹಾಂ ಕೈ ಬಿಟ್ಟಲ್ಲ ಎಷ್ಟೇ ಭಾಳ ಬರೋದಾದ್ರೆ ಗೊತ್ತು ಕೊಡ್ಬೇಕು. ದುಡ್ಡು ಇರಲ್ಲ ಅಂದರೆ ಇಡೀ ಇದು ಟ್ರಿಪ್ನೇ ನೋಡ್ಕೊಂಡ್ಬಿಡ್ತಿದ್ದೆ ಯೋಗಿ. ಬಸ್ ನನ್ನ ಟೈರು ಇದೆ ಸೇಮ್ ಹೋಯ್ತು ನೋಡು. ಅದು ನಿಮ್ಮ ಹುಡುಗರದ್ದೇ ಅರ್ಧದಾಗಿತ್ತು. ಅದೇ ಸೇಮ್ ನೋಡ್ರಿ 250 ಇದೆ. ರಿಮೋಟ್ ಟೈರ್ ಹಾಂ ಸ್ವಂತ ಫಸ್ಟ್ ಅವಾಗ ಇದೇ ಬಿಸ್ನೆಸ್. ಹೌದಾ, ಹೊಸ ಟೈರು ನಮ್ಮ ಗಾಡಿಗೆ ಹಾಕ್ಸಿ ಕಸುವಾಗಿ ಏನೋ ಒಂದು ಮಾಡೋಣ. ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ವೀಲ್ ಬಿಸ್ತಾ ಇರೋದು, ಫಸ್ಟ್ ಟೈಮ್ ಹೀಗೆ ವೀಲ್ ಬಿಸ್ತಾ ಇರೋದು. ಶೋರೂಮ್ ಹಾಕ್ಸ್ಬೋದು, ಅದು ಮುಕ್ಕಳರೇ ಕಾಸ್ಟ್ಲಿ. ಟ್ಯಾಕ್ಸ್ ಗೀಕ್ಸ್ ಎಲ್ಲ ಹಾಕಿ ಜಡ್ದು ಏನೋ ಒಂದು ಹಲಾಲ್ತಿ ಮಾಡಿರ್ತಾರೆ. ನನ್ನ ಟೈರು ಹೆಂಗೈತೆ ನೋಡ, ಚಂದ ಮಾಡಿ. ನಮ್ದು ಇದು NS ಎಂಡಾಗಿ ಹೋಗಿತ್ತು ಹಿಂಗೆ, ಅದನ್ನ ಎಷ್ಟು ಕರೆಕ್ಟಾಗಿ ಮಾಡ್ಬಿಟ್ಟು ಇವ್ರೇನಾ ಇಲ್ಲೇ ಹಾಕ್ಸಿ ಟೈರ. ಆದರೆ ನೀಟಾಗಿ ಮಾಡ್ಕೊಟ್ಟಾರ. ಟ್ಯೂಬ್ಲೆಸ್ ಮಾಡೋದು ಎಷ್ಟು ಕಷ್ಟ. ನೀನು ಸ್ವಲ್ಪ ಹಿಂದೆ ಮುಂದೆ ಆದರೂ ವೀಲೇ ಹೋಯ್ತು. ಟೈರ್ ನೋಡಿ ಹೆಂಗೈತೆ. ಎಲ್ಲರ ಟೈರಪ್ಪ 390 ಎಲ್ಲ ಇನ್ನೂ ದೊಡ್ಡ ಇರ್ತೈತೆ ಟೈರು. ಒಂದು ಟೈರ್ ಮುಗಿಯಿತು. ಗಾಯ್ಸ್ ಒಂದು ಮುಗೀತು. ಹೆಂಗೆ ನಿಂತಿದ್ದು ನೋಡ ಪಾಪ. ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ಟೈತಿ ಈಗ. ಖುಷಿ ನೋಡ ಹ್ಯಾಂಡಿಕ್ಯಾಪ್ಟ್ ಅನ್ನೋಕ್ಕೆ. ಟೈರ್ ಕೊಡಿಸ್ತಾ ಇಲ್ಲ. ಹಿಂಗಡೆ ಬ್ರೇಕ್ ಪ್ಯಾಡ್ಸ್ ಫುಲ್ ಇದಾವೆ ಕಣ, ಮುಂದ್ಗಡೆನೇ ಇಲ್ಲ. ಹೋದ ತಕ್ಷಣ ಸ್ಟಿಕ್ಕರ್ ಬಂದರೆ ಅವನಿಗೆ ಹಾಂ ಬೈಕಲ್ಲಿ ಬಿಟ್ಟು ಬೈಕಲ್ಲಿ ಬಿಟ್ಟು ಹೋಗ್ಬಿಡ ನಾವು. ಬಸ್ ಇದಕ್ಕೆ ಟ್ಯಾಂಕ್ ಪೂರ್ತಿ ಸ್ಟಿಕ್ಕರಿಂಗ್. ಸಣ್ಣ ಆಗ್ತಾ ಇರೋ ಕಸುವಾಗಿ. ಹೇಳ್ರಿ ಊಟ ಆತಣ? ಇಲ್ಲ ಗಂಟು ಇನ್ನೂ ಮಾಡಿಲ್ಲ. ನಮ್ಮ ಥರನೇ ಅಣ್ಣ ಇದು ಎಷ್ಟು ಬರ್ಬೋದು, ಎಷ್ಟು ಕಿಲೋಮೀಟ್ರ್ ಬರ್ಬೋದು? ರೈಸೇ ಬೆಸ್ಟ್ ಅಂತೀರಾ? ರೈಸ್ ಚೆನ್ನಾಗಿ ಬರುತ್ತೆ. ಎಲ್ಲ ರೈಸೇ ಅಂತ ಇದ್ರು, ಅದಕ್ಕೆ ರೈಸೇ ಹಾಕ್ಸ್ದೆ. ದುಬೈ ಹೊಂಟದ. ಲಡಾಖ್ ಎಲ್ಲಿಗೆ? ಲಡಾಖ್ ಬರೀ ಇಂಥದೆಯಾ? ಏಯ್ ಸಣ್ಣ ಕಾಣಿಸ್ತದ ಟೈರು. ನಂಗೆ ಚಿಕ್ಕ ಕಾಣಿಸ್ತೈತಿ ಟೈರು. ಈಗ ಚಿಕ್ಕ ಅದು ಇನ್ನೂ ಅರ್ಧ ಹಾಕ್ಯಾರಲ್ಲ, ಹಾಕಿ ಹಂಗೆ ಕಾಣಿಸ್ತೈತಿ. ಹಳೆ ಟೈರ್ ಇಲ್ಲಿ ಬೀಳ್ತದೆ, ನಂಗೆ ಯಾಕೋ ಚಿಕ್ಕ ಕಾಣಿಸ್ತೈತಿ ಅಲ್ಲ. ಹಿಂಗೆ ಕೂತ್ಕೊಂಡು ನೋಡೋಕ್ಕೆ ಚೆನ್ನಾಗಿ ಗಾಯ್. ಸಿಂಗಲ್ ಟೈರ್ ಅಂತೂ ಬಿಟ್ಟಾತು. ಮುಂದ್ಗಡೆ ಭಾರಿ ರಿಸ್ಕ್ ಕೊಡ್ತೈತಲ್ಲ. ಇದು ಒಳ್ಳೆ ಗ್ರಿಪ್ ಅಲ್ಲ ಅಣ್ಣ, ಅದ್ರಕ್ಕಿಂತನೂ ಗ್ರಿಪ್ ಅಪೋಲೋಕ್ಕಿಂತನೂ. ಹಾಂ ಇವಾಗ ಇದೇ ಟ್ರೆಂಡಿಂಗ್ ಆಗೈತೆ ರೈಸು. ರೀಲ್ಸ್ ಮಾಡಿದ್ರೆ ಎಲ್ಲರೂ ಟ್ರೆಂಡಿಂಗ್ ಆಗಿರೋ ರೀಲ್ಸ್ ಮಾಡಿ ಟ್ರೆಂಡಿಂಗ್ ಆಗಿರೋ ಟೈರ್ ಹಚ್ತೀವಿ ಅಷ್ಟೇ. ಭಾರಿ ಕಷ್ಟ ಈಗ ನಮ್ಮ ಯೋಗಿ NS ಆಗಿದ್ರೆ ಇಷ್ಟೊತ್ತಿ ಹಾಕಿ ಊಟ ಉಂಡಿರ್ತಿದ್ವಿ ಮನೆಯಲ್ಲಿ. ಎಕ್ಸಾಮಿಗೆ ಹಿಂಗೆ ಪೆನ್ ಓಕೆ ಬಸ್ ಮುಂದ್ಗಡೆ ತೆಗೆದ್ರೀಗ ಹೆಂಗೆ ಕಾಣಿಸ್ತಿತ್ತು ನೋಡು. ಬಸ್ ಇದೆ ನನ್ನ ಗಾಡಿ ಒಂದು ಪಂಚರ್ ಆಯಿತು ಅವತ್ತು ಹಾಕ್ಸಿರೋದ್ರೆ ಈ ಥರ ಬಂದೈತೆ. ಈಗ ಪಂಚರ್ ಎಲ್ಲ ಈಸಿ ಅಪ್ಪ. ಇದೀಗ ಮುಂದ್ಗಡೆ ಟೈರು. ಹಾಂ ಹೋಯ್ತು ಪಂಚರ್ಗಿಂತ ಕೊಡ್ಸಾ? ಅದು 250 ರೂಪಾಯಿ. ಅದಕ್ಕೆ ಹೇಳಿದ್ದು. ನಾ ಟೈರ್ ಅಷ್ಟೇ ಕೊಡಿಸ್ತೀವಿ, ದುಡ್ಡು ನೀರೇ ಕೊಡೋದು. ಹಾಂ ಹಾಂ 8 ಹೇಳಿದ್ ಕಣ. ಹಂಗಾರೆ 1.5 ಉಳಿದೈತೆ. ಆಯ್ತು ಮುಂದೇನು ರೆಡಿ. ನನಗೆ ಮುಂದ್ಗಡೆ ಟೈರ ಮುಕ್ಕಳೆಲ್ಲ ದೊಡ್ಡ ಕಾಣಿಸ್ತೈತೆ, ಹಿಂಗಡೆ ಟೈರ ಸಣ್ಣ ಕಾಣಿಸ್ತೈತಿ. ಬಟ್ ಸೇಮ್ ಅದು. ಅವನಿಗೆ ಉಲ್ಟಾ ಅನ್ನಿಸ್ತೈತಿ, ನಂಗೆ ಸೇಮ್ ಅನ್ನಿಸ್ತೈತಿ. ಅಲ್ಲಿ ಹಕ್ಕಲ್ಲ ಕಣ. ಏನೇ ಆದ್ರೆ ಇದನ್ನ ಸುಮ್ಮನೆ ಇರಲಿ ಹಂಗೆ ಆರ್ಟಿಗೆ ಏನಾರು ಆಗ್ಬಿಡ್ತೀನಿ ಕಟ್ ಅಂದ್ಬಿಡ್ತೀನಿ. ಗಾಯ್ಸ್ ಇದೇ ಈ ಟ್ಯಾಂಕ್ ಕಾಣಿಸ್ತೈತಲ್ಲ, ಇದಕ್ಕೆ ಈಗ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ ಹೇಳಿದ್ನಲ್ಲ. ಸ್ಟಿಕ್ಕರಿಂಗು ರೆಡಿ ಐತೆ, ತೋರಿಸ್ನೆ ಯಾವುದು ಅಂತ. ಲಡಾಖ್ ಹೋಗೋದಕ್ಕಾಗಿ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಿತ್ತು, ಅದೊಂದು ಬಾಕಿ ಇತ್ತು. ಈಗ ಬಾಕಿ ಉಳಿದಿರೋದಂದರೆ ಚೈನು ಮತ್ತು ಇದು ಸ್ಟಿಕ್ಕರಿಂಗು. ಈಗ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ ಇದ್ದೀನಿ. ಯಾವುದು ಅಂದರೆ ಇದು ಕಾಣಿಸ್ತೈತದ, ಇದೆ ಸಾಗರ ಟು ಲಡಾಖು. ಇದೊಂದು ಪಾರ್ಟು, ಇದೊಂದು ಪಾರ್ಟು. ಹಾಕ್ತಾಗ ಯಾವ ಥರ ಕಾಣಿಸ್ತಿದೆ ಅಂತ ನೋಡೋಣ. ಇಲ್ಲೇ ಪೂರ್ತಿ
ಈ ಸೈಡಿಂದ ಇಲ್ಲಿ ತನಕನೂ ಬದೈತೆ. ಇವಾಗ ಚೇಂಜ್ ಪಾಕೆಟ್ ಒಂದೇ ಬ್ಯಾಲೆನ್ಸ್ ಅಷ್ಟೇ. ಟೈರ್ನೂ ಹಾಕ್ಸಿನಿ, ರೈಸ್ ಟೈರು. ಚೇಂಜ್ ಪಾಕೆಟ್ ಒಂದು ಬಾಕಿ. ಚೇಂಜ್ ಪಾಕೆಟ್ ಹಾಕ್ಸ್ಬಿಟ್ರೆ ಕಂಪ್ಲೀಟ್. ಬ್ಯಾಲೆನ್ಸ್ ಏನು ಬಿಚ್ಚೋದೇನು ಬೇಡಲ್ಲ, ಹಂಗೆ ಹಾಕು ಗೈಸ್. ಫಸ್ಟ್ ನೀಟಾಗಿ ಕಸುವ ಉತ್ಕಿಂದು ಸ್ಟಿಕ್ಕರ್ ಹಾಕ್ತಾರೆ. ಇದು ನೋಡೋಕೆ ಹಾಂ ಈ ಥರ ಬದೀತು ಕ್ರೇಜಿಯಾಗಿ. ಹಾಂ ಸಣ್ಣದಲ್ಲ 2 ಪೀಸ್ ಮಾಡ್ಕೊತೀನಿ, ಇಲ್ಲಿಂದಾನೇ ಮಾಡ್ತೀನಿ. ಹಾಂ 2 ಪೀಸ್ ಮಾಡ್ತೀನಿ. ಓಕೆ. ಹಂಗೆ ಉದ್ದ ಮಾಡಿಸಿದ್ರೆ 2 ಒಟ್ಟಿತ್ತಲ್ಲ, ಉದ್ದ ಮಾಡಿಸಿದ್ರೆ 2 ಒಟ್ಟಿತ್ತು. ಓ ಉದ್ದನೂ ಮಾಡಿಸಿರಾ? 2 ಐತಿ. 2 ಸೇಮೇ ತಾನೆ? ಸೇಮ್ ಅಂದರೆ ಇದು ನಿಮ್ಮ ಸೈಜು. ಹಾಂ ಹಾಂ ನೀವು ಕೊಟ್ಟಿದ್ರಲ್ಲ, ನಾ ಕೊಟ್ಟಿರೋ ಸೈಜ್ ಇದು. ಅದು ನಾನು ಇಲ್ಲಿ ಸೈಜ್ ತಗೊಂಡು ಮಾಡಿರೋದು. ಹಾಂ ಇದು ನಾನು ಕೊಟ್ಟಿರೋ ಸೈಜ್. ಹಿಂಗೆ ಬರುತ್ತೆ. ಇಷ್ಟೇ ಬರೋದಾ ನಾ ಕೊಟ್ಟಿರೋದು? ಇಷ್ಟೇ ಬರುತ್ತೆ. ಓಹೋ ಸೆಂಟಿಮೀಟ್ರಲ್ಲಿ ಕೊಟ್ಟಿರೋದಲ್ಲ ನೀವು, ಇದೇ ಸೆಂಟಿಮೀಟರ್ ಅಲ್ಲ. ಹಾಂ ಇದೆ ಇಷ್ಟೇ ಬರೋದು. ನಾನು ಫುಲ್ ತೊಗೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಂದ ಅಲ್ಲೊಂದು ಗಿಂಟ್ ಹಾಕೋಣ ಅಂತ. ನಾ ಕೊಟ್ಟಿರೋದು ನೋಡಿ ಹಾಕಿದೆ, ಫ್ಲಾಪ್ ಆಗಿರೋದೆಲ್ಲ. ಅದು ಹಟ್ಟಿಗೆ ಹೆಂಗೆ ಕಾಣಿಸಿದೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಪೊಲೀಸ್ ಏನು ಹಿಡಿಯೋದಲ್ಲ? ಹಿಡಿತಾರಾ? ಚಾನ್ಸೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನಮ್ಮ ಸಾಗರ ಮಾರಿಕಂಬ ದೇವಸ್ಥಾನ ಹಾಕ್ತೀನಿ. ಹಂಗೆ ಕಾಣಿಸಿದೆ ಮಾರಿಕಂಬ ಟೆಂಪಲ್. ಪಕ್ಕ ಬಿಟ್ಟಾಗಿದೆ. ಬರುತ್ತೆ, ನೀವು ಮಾಡ್ಬಿಡ್ತೀನಿ ನೋಡ್ರಿ. ಓಕೆ ಹಾಂ ಅಣ್ಣ ಏನೋ ಒಂದು ಮಾಡ್ಕೊಡ್ತಿದ್ದಂತೆ, ನೋಡೋಣ. ನಾವು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಇದೇನಿಲ್ಲ ಅಂದರೆ ಕಿತ್ತಾಡಿ ಕಿರಣ್ ಒಂದ್ಸತಿ ಮಾಡಿಸಿದ್ರಲ್ಲ, ಅದು ಆ ಥರ ಇಲ್ಲ. ಇದೇನೋ ಒಂಥರ ನಾನೇ ಒಂಥರ ಬೇರೆ ಥರ ಮಾಡೋಕ್ಕೂ ಅದು ಏನೇ ಈಗ ಗೊತ್ತಿಲ್ಲ. ಹೆಂಗೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ಕೊನಿ, ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಯಾವ ಥರ ಹಾಕಿದ್ನ ತೋರಿಸ್ತೀನಿ. ಸಾಗರ ಟು ಲಡಾಖ್. ಹಾಂ ಕ್ರೇಜಿ. ಇಷ್ಟು ಕಟ್ಟಾಗುತ್ತೆ. ಓಕೆ ಐಸ್. ಹಾಂ ಕರೆಕ್ಟು ಕೂರ್ಚಲ್ಲ ಅದಣ್ಣ. ಐಸ್ ನಿಜವಾಗೂ ಏನು ಕ್ರೇಜಿಯಾಗಿ ಕಾಣಿಸ್ತೈತಿ ಗೊತ್ತಾ? ಸಾಗರ ಟು ಲಡಾಖ್ ಸಕ್ಕದಾಗಿ ಕಾಣಿಸ್ತೈತೆ. ಈ ನಿಜ ಕಡೆ ಫಿನಿಶಿಂಗ್ ಕೊಟ್ಟಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ. ಸೀಟೆಲ್ಲ ಹಾಕ್ಸಿದಾಗ ಅದೇ ಈ ದೂರದಿಂದನೂ ಕ್ರೇಜಿಯಾಗಿ ಕಾಣಿಸ್ತೈತೆ. ನಾನದು ಚಾಟ್ ಜಿ ಪಿ ಟಿಗೆಲ್ಲ ಹುಡುಕಿ ಅದು ಇದು ಎಲ್ಲ ಮಾಡಿ ಹರಾಸಾಹಸ ಮಾಡಿ ಹಾಕ್ಸ್ತಾ ಇರೋದು, ಇಷ್ಟಪಟ್ಟು ಹಾಕ್ಸ್ತಾ ಇರೋದು. ನಾ ಏನೋ ಅಂದ್ಕೊಂಡಿದ್ದೆ, ಏನೋ ಒಂಥರ ಅಂದರೆ ಒಂಥರ ಒಂದೊಂಥರ ವಕ್ರ ಪಕ್ರ ಆಯ್ತಲ್ಲ ಟ್ಯಾಂಕು, ಹೆಂಗೆ ಬೈತು ಅಂತ ಅಂದ್ಕೊಂಡಿದ್ದೆ. ಸಕ್ಕದಾಗೆ ಬಂದೈತೆ. ಬೆಳಗ್ಗೆ ನೋಡ್ಬೇಕು ಯಾವ ಥರ ಆಗಿರ್ತೈತೆ ಅಂತ. ಇವಾಗ ಇಜೆ ಟ್ಯಾಂಕು ಅಥವಾ ಏನು ಕ್ರೇಜಿಯಾಗಿ ಕಾಣಿಸ್ತೈತಿ ಗೊತ್ತಾ? ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೈತಿ, ವೈವೇ ಬೇರೆ. ಇವಾಗ ಪ್ರಾಬ್ಲಮ್ ಏನು ಅಂದರೆ ಇದೆಲ್ಲದು ಓಕೆ, ಇದೆಲ್ಲ ಸೆಟ್ ಆಯ್ತು. ಇಲ್ಲಿ ಇಲ್ಲೊಂದು ಜುಗಾಡ್ ಮಾಡೀವಿ. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಇಲ್ಲಿ ಹಿಂಗೆ ರೋಡ್ನ ಇಲ್ಲಿ ಕರೆಕ್ಟಾಗಿ ಹಿಂಗೆ ಕೂಡ್ಸೋಣ ರೋಡ್ನ ಅಂತ. ಇಲ್ಲಿದೆ ಬ್ಲೂ ಕಲರ್ನೇ ಮಾಡ್ತೀವಿ, ಬಟ್ ಇಲ್ಲಿ ಮ್ಯಾಚ್ ಆಗ್ತೈತೆ, ಇಲ್ಲಿ ಮ್ಯಾಚ್ ಆಗ್ತಾಯಿರಲ್ಲ. ಅಣ್ಣ ಏನೋ ಒಂದು ಜುಗಾಡ್ ಮಾಡ್ತೈತೆ, ಸಕ್ಕತ್ತ ಹಾಕ್ಕೊಟ್ಟಾರೆ ಮಾತ್ರ. ಎಲ್ಲಿ ಹಾಕ್ಯಾರಂತ ತೋರಿಸ್ತೀನಿ. ನಾನು ಸ್ಟಿಕ್ರಿಂಗ್ ಮಾಡಿಸಿದ್ದು ಇಲ್ಲೇ ಏಂಜಲ್ಸ್ ಕಾರ್ಬೋರ್ಡಾಗೆ. ಈ ಶಾಪೇ ಕ್ಲೋಸ್ ಐತೆ. ನಾನು ಅಣ್ಣ ಇಬ್ಬರೇ ಕೆಲಸ ಮಾಡ್ತಾಯಿದ್ದೀವಿ. ಅಣ್ಣ ಬಾರಿ ನಂಗಾಗಿ 9:30 ಆದರೂ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಯಾರೂ ಮಾಡ್ಕೊಡಲ್ಲ ಹಿಂಗೆ ನೋಡ್ರಿ, ದೊಡ್ಡ ಜುಗಾಡ್ ಮಾಡ್ತಾಯಿದ್ದೀವಿ. ರೆಡ್ ತೆಗೆದ್ರೆ ಆತಲ್ಲ. ನನಗೇನೋ ಒಂಥರ ಭಾರಿ ಇಷ್ಟ ಆಗ್ಬಿಡ್ತಪ್ಪ. ಬೇಸಿಕ ಮತ್ತೊಂದು ಜುಗಾಡು ಅಲ್ಲಿ ಆ ಬ್ಲ್ಯಾಕ್ ಒಂಥರ ದೂರದಿಂದ ಹೇಸೇ ಕಾಣಿಸ್ತೈತೆ, ಒಂಥರ ಕಾಣಿಸ್ತೈತೆ. ಅದೇ ಈ ಥರ ಹಿಂಗೆ ಕಾಣಿಸ್ತಾಯಿತ್ತು ಬ್ಲ್ಯಾಂಕಾಗಿ. ಅದಕ್ಕೆ ಈಗ ಇನ್ನೊಂದು ಜುಗಾಡು. ಈಗ ಇದ್ರ ಮಧ್ಯೆ ಕೆರೆ ಇಡೋಣ ಅಂತ ಮಾಡಿದೀವ. ಈಗ 9:30 ನೋಡ್ರಿ ಗೈಸ್, ಟೈಮ್ ಎಷ್ಟಾಯ್ತು? ಇನ್ನೂ ಸ್ಟಿಕ್ರಿಂಗ್ ಮಾಡ್ತಾನೆ ಇದೀವೋ, ಇನ್ನೂ ಬಾಕಿ ಐತೆ ಆ ಜುಗಾಡು ಮುಚ್ಚಾಕಾಗೆ. ಈಗ ಅಣ್ಣ ಕೆರೆ ತಂತೀಗ, ಕೆರೆ ಒಂದು ಸೆಟ್ ಆದರೆ ಫಿನಿಶ್ ಗೈಸ್. ಫೈನಲಿ ವರ್ಕ್ ಫಿನಿಶ್ ಆಯಿತು. ಏನು ಕ್ರೇಜಿಯಾಗಿ ಕಾಣಿಸ್ತದೆ. ಇಲ್ಲಿ ಫುಲ್ ಬ್ಲ್ಯಾಕ್ ಆಗಿತ್ತಲ್ಲ, ಅದಕ್ಕೆಲ್ಲ ಗುಡ್ಡ ಹಾಕಿ ಕೆರೆ ಗಿರೆನೆಲ್ಲ ಹಾಕ್ತೀವೋ. ಏನೋ ಒಂಥರ ಕ್ರೇಜಿಯಾಗಿ ಕಾಣಿಸ್ತೈತೆ. ನಂಗೆ ಮಾತ್ರ ಯಾರಿಗೆ ಏನು ಇಷ್ಟ ಅಂತ ಗೊತ್ತಿಲ್ಲ, ನಂಗೆ ಮಾತ್ರ ಭಾರಿ ಇಷ್ಟ. ನಂಗೆ ಇಷ್ಟ ಆದರೆ ಸಾಕು. ಅದೇ ಇಲ್ಲೂ ನೆಕ್ಸ್ಟ್ ಲೆವೆಲಾಗಿ ಬಂದೈತೆ. ಇಲ್ಲಿ ಏನಂದರೆ ನಮ್ಮ ಸಾಗರ ಮಾರಿಕಂಬ ದೇವಸ್ಥಾನ ಬಂದೈತದೆ ನೋಡ್ರಿ. ನಮ್ಮ ಸಾಗರ ನಮ್ಮ ಮಾರಿಕಂಬ ದೇವಸ್ಥಾನದಿಂದ ಪೂರ್ತಿ ಇಂಡೋರು ಜೈಪುರು ಹಂಗೆ ಹಿಂಗೆ ಹಿಂಗೆ ಹೆಂಗೆ ಅಂತ ಬಂದು ಈ ಕಡೆ ಸಕ್ಕದಾಗಿತ್ತು. ಅಣ್ಣನೇ ಮಾಡಿಕೊಟ್ಟಿದ್ದು. ಅದೇ 10:30 ನಾ ಈಗ ಫಿನಿಶ್ ಮಾಡಿದೆವು. ಥ್ಯಾಂಕ್ಸ್ ಅಣ್ಣ. ಯಾರು ಮಾಡ್ಕೊಡೋದಿಲ್ಲ, ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲೇ ಏಂಜಲ್ಸ್ ಹಾಕ್ಸಿದ್ದು. ಯಾರು ಈ ಥರ ಏನಾದ್ರು ಸ್ಟಿಕ್ರಿಂಗ್ ಮಾಡಿಸ್ಬೇಕಂದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲೇ ಏಂಜಲ್ಸ್ ಕಾರ್ಬೋರ್ಡಾಗೆ ಇರ್ತಾರೆ, ಕ್ರೇಜಿಯಾಗಿ ಮಾಡಿಕೊಡ್ತಾರೆ. ನಮ್ಮ ಬ್ಲಾಗರ್ ಯೋಗಿ ಅವ್ರು ಈಗ ಬಂದರೆ ಹೆಂಗೈತೆ ಚಿನ್ನ? ಏನೋ ಒಂದು ಇದು ವೈಟ್ ಐತಲ್ಲ, ವೈಟಿಗೂ ಅದಕ್ಕೂ ಬ್ಲ್ಯಾಕಿಗೂ
ಅದೇ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ. ಎಲ್ಲ ಪರ್ಫೆಕ್ಟ್. ಹಾಕಿನಿ ವಿಡಿಯೋ ಹಾಕಿನಿ ಇಲ್ಲೇ ಬರ್ರಿ ಅಂತ. ಅಣ್ಣಗೆ ಖುಷಿಯಾಗಿರ್ತಾನೆ. ಅಣ್ಣ ಫುಲ್ ಖುಷಿ.